ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ನ ಸಂಪೂರ್ಣ ಸಮರಿ ನೋಡಲಿದ್ದೇವೆ. ಈ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಸಮರಿ ತುಂಬ ಸರಳವಾಗಿದೆ ಸ್ನೇಹಿತರೆ. ಯಾವುದೆಲ್ಲ ಹೈಲೈಟ್ ಮಾಡಬೇಕು ಮತ್ತು ಕಡಿಮೆ ಓದಿ ಹೆಚ್ಚಿನ ಅಂಕಗಳನ್ನು ಹೇಗೆ ಗಳಿಸಬೇಕು, ಕಡಿಮೆ ಓದಿ 30-40 ಗಳಿಸುವುದಕ್ಕಿಂತ ಇಷ್ಟೇ ಓದಿ ನಾವು 50ರಿಂದ 70ರವರೆಗೆ ಹೇಗೆ ಗಳಿಸಬಹುದು ಎಲ್ಲವನ್ನು ನಾವು ಸಂಪೂರ್ಣವಾಗಿ ತಿಳಿಸ್ತೇವೆ ನೋಡಿ ಈ ಒಂದು ವಿಡಿಯೋದಲ್ಲಿ. ಆದ್ದರಿಂದ ನೀವು ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಮತ್ತು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಸಹ ಕ್ಲಿಕ್ ಮಾಡಿ, ಏಕೆಂದರೆ ನಾವು ಸೆಕೆಂಡ್ ಸೆಮ್ನ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗಲಿದೆ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ವಿಡಿಯೋ ಪ್ರಾರಂಭಿಸೋಣ. ಸ್ನೇಹಿತರೆ, ನೀವು ಆನ್ಸರ್ ಅನ್ನು ಬರೆಯೋದಕ್ಕಿಂತ ಮೊದಲು ಇಂಟ್ರೊಡಕ್ಷನ್ ಅಂತ ಹಾಕಬೇಕಾಗುತ್ತದೆ. ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ZBNF ಅಂದರೆ ಸ್ನೇಹಿತರೆ, ನೀವು ZBNF ಅದನ್ನು ನೀವು ಸ್ವಲ್ಪ ನೆನಪಿಟ್ಟುಕೊಳ್ಳಿ. ನಾನು ಶಾರ್ಟ್ಕಟ್ನಲ್ಲಿ ಮುಂದೆ ಎಲ್ಲ ZBNF ಅಂತಲೇ ಹೇಳ್ತಿರ್ತೇನೆ. ZBNF ಅಂದರೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಎಂದರ್ಥ. ಈಗ ಬನ್ನಿ ಸಮರಿ ನೋಡೋಣ. ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಈಸ್ ಅ ನ್ಯಾಚುರಲ್ ಆ್ಯಂಡ್ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಮೆಥಡ್ developed by ಸುಭಾಷ್ ಫಾಲ್ಕೆರ್. It focus on low cost cultivation by using nature, local cow and products and traditional knowledge to grow healthy crops sustainably. ಇದನ್ನು ನೀವು ಇಂಟ್ರೊಡಕ್ಷನ್ ಅಂತ ಹಾಕಿ ಕೆಳಗೆ ಇದನ್ನೆಲ್ಲವನ್ನು ಸಮರಿಯನ್ನು ಬರೀಬೇಕು. ಸ್ನೇಹಿತರೆ, ನಿಮಗೆ ಸರಳವಾಗಲೆಂದು ನಾನು ಪಾಯಿಂಟ್ ವೈಸ್ ರೀತಿ ನೀಡಿದ್ದೇನೆ, ಆದರೆ ನೀವು ಪಾಯಿಂಟ್ ವೈಸ್ ರೀತಿ ಅಲ್ಲ ಪ್ಯಾರಾ ರೀತಿಯಾಗಿ ಬರೆಯಬೇಕಾಗುತ್ತದೆ. ಅಲ್ಲಿ ಮ್ಯಾಟ್ರ್ ನೋಡೋದಕ್ಕಿಂತ ಮೀಟ್ರನ್ನೇ ನೋಡ್ತಾರೆ. ಅಂದರೆ ಸ್ನೇಹಿತರೆ, ಎಷ್ಟು ಲಾಂಗ್ ಬರೆದಿದ್ದೀರ ಅಂತ ನೋಡ್ತಿರ್ತಾರೆ. ಆದ್ದರಿಂದ ನೀವು ಎಷ್ಟು ಸಾಧ್ಯವಾದಷ್ಟು ಪೇಜ್ ತುಂಬುವ ಹಾಗೆ ಬರೀ ಸ್ನೇಹಿತರೆ. ಬರೀದು ನಾನು ನಿಧಾನವಾಗಿ ಎಕ್ಸ್ಪ್ರೆಷನ್ ಮಾಡ್ತಿರ್ತೇನೆ ನೋಡಿ. ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮೆಥಡ್ ವಿತೌಟ್ ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್. ಅಂದರೆ ಸ್ನೇಹಿತರೆ, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇದು ಅನ್ನೋದಿದೆ ಅಲ್ವಾ, ಇದೊಂದು ಸಂಪೂರ್ಣವಾದ ಈ ಕೆಮಿಕಲ್ ರಸಗೊಬ್ಬರ ಆಗಿರ್ಬೋದು ಮತ್ತು ಕೆಮಿಕಲ್ ರಾಸಾಯನಿಕಗಳಿಂದ ಸಂಪೂರ್ಣವಾದ ಹೊರತಾಗಿರುವ ಒಂದು ನೈಸರ್ಗಿಕ ಅಥವಾ ಸಾವಯವ ಕೃಷಿಯಾಗಿದೆ ಸ್ನೇಹಿತರೆ. ಜೀರೋ ಬಜೆಟ್ ಅಂದರೆ ನೀವು ಟೈಟಲ್ನಲ್ಲಿ ನೋಡಿರಬಹುದು, ಜೀರೋ ಬಜೆಟ್ ಅಂದರೆ ಕಡಿಮೆ ವೆಚ್ಚದಲ್ಲಿ ಮಾಡಬಹುದಾದ ಸಾವಯವ ಕೃಷಿ ಅಂತ ಸ್ನೇಹಿತರೆ. ಇಟ್ ಈಸ್ ಕಾಲ್ಡ್ ಜೀರೋ ಬಜೆಟ್ ಬಿಕಾಸ್ ಅಂದರೆ ಇದು ಜೀರೋ ಬಜೆಟ್ ಅಂತ ಎದಕ್ಕೆ ಕರೆದುಕೊಳ್ಳುತ್ತದೆ ಅಂದರೆ ಬಿಕಾಸ್ ಫಾರ್ಮರ್ಸ್ ಕ್ಯಾನ್ ಗ್ರೋ ಕ್ರಾಪ್ಸ್ ವಿತೌಟ್ ಸ್ಪೆಂಡಿಂಗ್ ಮಚ್ ಮನಿ. ಅಂದರೆ ಕೃಷಿಕರು ಹೆಚ್ಚಿನ ಹಣವನ್ನು ವ್ಯಯ ಮಾಡದೇ ಕಡಿಮೆ ಹಣದಲ್ಲಿಯೇ ಕೃಷಿಯನ್ನು ಮಾಡಬಹುದಾಗಿರುತ್ತದೆ. ಫಾರ್ಮರ್ಸ್ ಡು ನಾಟ್ ನೀಡ್ ಟೇಕ್ ಲೋನ್ಸ್ ಆರ್ ಬೈ ಕಾಸ್ಟ್ಲಿ ಇನ್ಪುಟ್ಸ್ ಫ್ರಮ್ ದ ಮಾರ್ಕೆಟ್. ಅಂದರೆ ರೈತರು ಲೋನ್ ತೆಗೆದುಕೊಳ್ಳುವ ಅಗತ್ಯನೇ ಇರುವುದಿಲ್ಲ ಮತ್ತು ಇನ್ಪುಟ್ಸ್ ಅಂದರೆ ಕೃಷಿಗೆ ಬೇಕಾಗುವ ಸಲಕರಣೆ ಆಗಿರ್ಬೋದು ಅಥವಾ ಏನೇ ವಸ್ತುಗಳನ್ನು ಮಾರ್ಕೆಟ್ದಿಂದ ಹೆಚ್ಚು ಹಣ ಕೊಟ್ಟು ಪಡೆಯಬಹುದಾದಂಥ ವಸ್ತುಗಳನ್ನು ಮಾರ್ಕೆಟ್ನಿಂದ ತೆಗೆದುಕೊಳ್ಳುವ ಅಗತ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ದಿಸ್ ಫಾರ್ಮಿಂಗ್ ಸಿಸ್ಟಮ್ ವಾಸ್ ಡೆವಲಪ್ಡ್ ಬೈ ಸುಭಾಷ್ ಫಾಲ್ಕೆರ್. ಅಂದರೆ ಸುಭಾಷ್ ಫಾಲ್ಕೆರ್ ಅಂತ ಇದ್ದಾರಲ್ವಾ ಇವರನ್ನು ಇವರ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ. ನಾಲೆಜ್ ಅನ್ನೋದು ನಿಮಗೆ ಮುಂದೆ ಉಪಯೋಗವಾಗಬಹುದು ಇವರ ಬಗ್ಗೆನೂ ಸಹ. ಈ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದು ಸುಭಾಷ್ ಫಾಲ್ಕೆರ್ ಅವರಿಂದನೇ ಹುಟ್ಟಿಕೊಂಡಿದೆ ಸ್ನೇಹಿತರೆ. ನೀವು ನನ್ನ ಶಾರ್ಟ್ಕಟ್ನಲ್ಲಿ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇದೆ ಇದನ್ನು ಬರೆದಿದ್ದೇನಲ್ವಾ, ನೀವು ಎಲ್ಲ ಕಡೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಲಾಂಗಾಗಿ ಸಂಪೂರ್ಣ ದೊಡ್ಡದೇನೆ ಬರೆಯಿರಿ ಸ್ನೇಹಿತರೆ. ಫುಲ್ ಫಾರ್ಮನ್ನೇ ಬರೆಯಿರಿ, ಶಾರ್ಟ್ ಫಾರ್ಮನ್ನು ಬರೀಲಿಕ್ಕೆ ಹೋಗಬೇಡಿ. ಇದರಿಂದ ನೀವು ಬರೆದಿದ್ದು ಹೆಚ್ಚು ಕಾಣುತ್ತದೆ. ಈಗ ಬನ್ನಿ. ಹಿ ಬಿಲೀವ್ಡ್ ದ್ಯಾಟ್ ಸಾಯಿಲ್ ಈಸ್ ಅಲಿವ್ ಆ್ಯಂಡ್ ಶುಡ್ ಬಿ ಪ್ರೊಟೆಕ್ಟೆಡ್ ಇನ್ಸ್ಟೆಡ್ ಆಫ್ ಟ್ರೀಟೆಡ್ ವಿತ್ ಕೆಮಿಕಲ್ಸ್. ಅಂದರೆ ಮಣ್ಣು ಸಹ ಜೀವಂತ ವಸ್ತು, ಅದು ನಿರ್ಜೀವ ವಸ್ತು ಅಲ್ಲ. ಅವರು ಏನು ನಂಬ್ತಾರೆ ಅಂದರೆ ಮಣ್ಣು ಸಹ ಜೀವಂತ ವಸ್ತು ಅಂತ ಅವ್ರು ನಂಬ್ತಾರೆ. ಮತ್ತು ಅದನ್ನು ಅವರು ಏನು ಹೇಳ್ತಾರೆ ಅಂದರೆ ಇನ್ಸ್ಟೆಡ್ ಅಂದರೆ ಬದಲಾಗಿ ಅದನ್ನು ಕೆಮಿಕಲ್ನಿಂದ ಉಪಚರಿಸುವುದರ ಬದಲು ಅದನ್ನು ಸಹ ಜೀವವಿದೆ, ಅದಕ್ಕೆ ಅದನ್ನು ನೀವು ಪ್ರೊಟೆಕ್ಟ್ ಮಾಡ್ತಾ ಬರ್ರಿ ಅಂತಲೇ ಹೇಳ್ತಾರೆ. ಅಂದರೆ ಇನ್ಸ್ಟೆಡ್ ಅಂದರೆ ನಾವು ಅದನ್ನು ಕೆಮಿಕಲ್ನಿಂದ ಕೂಡಿಸುವುದರ ಬದಲಾಗಿ ಅದನ್ನು ಪ್ರೊಟೆಕ್ಟ್ ಮಾಡಬೇಕಂತ ಹೇಳ್ತಾರೆ ಶಾರ್ಟಾಗಿ. ಅಕಾರ್ಡಿಂಗ್ ಟು ZBNF ಫಿಲಾಸಫಿ, ಕೆಮಿಕಲ್ ಫರ್ಟಿಲೈಸರ್ಸ್ ರೆಡ್ಯೂಸ್ ನ್ಯಾಚುರಲ್ ಸಾಯಿಲ್ ಫರ್ಟಿಲಿಟಿ ಓವರ್ ಟೈಮ್. ಅಂದರೆ ಅಕಾರ್ಡಿಂಗ್ ಟು ZBNF ಫಿಲಾಸಫಿಯ ಪ್ರಕಾರ ಕೆಮಿಕಲ್ ಪೆಸ್ಟಿಸೈಡ್ಸ್ ಇರ್ತಾರಲ್ವಾ, ಅವು ಅಂದರೆ ನೈಸರ್ಗಿಕವಾದ ಮಣ್ಣಿನ ಗುಣಮಟ್ಟವನ್ನು ನಿಧಾನಗತಿಯಲ್ಲಿ ಕಡಿಮೆ ಮಾಡಿಬಿಡ್ತವೆ ಸ್ನೇಹಿತರೆ. ಕೆಮಿಕಲ್ ಫರ್ಟಿಲೈಸರ್ಸ್ ಇರ್ತಾವಲ್ವಾ, ಇವು ಮಣ್ಣಿನ ಗುಣಮಟ್ಟವನ್ನು ಕಡಿಮೆ ಮಾಡಿಬಿಡ್ತವೆ. ಇದರ ಪ್ರಕಾರ ಫಿಲಾಸಫಿ ಪ್ರಕಾರ ZBNFನ ಫಿಲಾಸಫಿ ಅಷ್ಟೇ ಅಲ್ಲ ಸ್ನೇಹಿತರೆ, ಅದು ಅದರ ಫಿಲಾಸಫಿನೇ ಬೇಕಾಗಿಲ್ಲ,
ಎಲ್ಲರ ಪ್ರಕಾರದಲ್ಲಿಯೂ ಸಹ ಈ ರಾಸಾಯನಿಕಗಳು ಮಣ್ಣಿನ ಗುಣಮಟ್ಟವನ್ನು ಕಡಿಮೆ ಮಾಡಿಬಿಡುತ್ತವೆ. ZBNF ಟೆಲ್ಸ್ ಫಾರ್ಮರ್ಸ್ ಟು ಡಿಪೆಂಡ್ ಆನ್ ನೇಚರ್ ಟು ಬಿಕಮ್ ಸೆಲ್ಫ್ ರಿಲಯಂಟ್. ಅಂದರೆ ZBNF ರೈತರಿಗೆ ಏನು ತಿಳಿಸ್ತದೆ ಅಂದರೆ, ನೀವು ನೇಚರ್ ಮೇಲೆ ಡಿಪೆಂಡ್ ಆಗಿ, ವ್ಯಕ್ತಿ ಮೇಲೆಲ್ಲ, ನೇಚರ್ ಮೇಲೆ, ನಿಸರ್ಗದ ಮೇಲೆ ಡಿಪೆಂಡ್ ಆಗಿ ಮತ್ತು ಸ್ವಾವಲಂಬಿ ಆಗಲು ನೇಚರ್ನ ಮೇಲೆ ಡಿಪೆಂಡ್ ಆಗಲಿ ಅಂತ, ನೇಚರ್ನ ಮೇಲೆ ಡಿಪೆಂಡ್ ಆಗಿ ಅಂತ ಅವರು ಹೇಳ್ತಾರೆ. ಇದರಲ್ಲಿ ಜೀವಾಮೃತ, ಬೀಜಾಮೃತ ಅಂತ 4 ಮುಖ್ಯವಾದ ವಿಷಯಗಳು ಬರ್ತವೆ ಸ್ನೇಹಿತರೆ. ಅವುಗಳ ಬಗ್ಗೆ ನೀವು ಹೆಚ್ಚು ತಿಳಿದುಕೊಂಡು ಹೆಚ್ಚಾಗಿಯೂ ಸಹ ಬರೆಯಬಹುದು. ಇದರಿಂದ ನಿಮಗೆ ಹೆಚ್ಚು ಅಂಕಗಳು ಬರುತ್ತವೆ. ನಾನು ನಿಮಗೆ ನೆನಪಾಗಲಿ ಅಂತ ಶಾರ್ಟಾಗಿ 1-2 ಲೈನ್ಗಳಲ್ಲಿ ಹೇಳಿರುತ್ತೇನೆ. ಜೀವಾಮೃತ ಅಂದರೇನು, ಬೀಜಾಮೃತ ಎಂದರೇನು ಅಂತ ಹೇಳ್ತೇನೆ. ಇಷ್ಟು ಬರೆದರೂ ಸಾಕಾಗುತ್ತದೆ. ಆದರೆ ನೀವು ಹೆಚ್ಚಿನವಾಗಿ ಬರೆದರೆ ಹೆಚ್ಚು ಅಂಕಗಳನ್ನು ಸಹ ಗಳಿಸಬಹುದು. ದ ಫಸ್ಟ್ ಮೇನ್ ಸ್ಟೆಪ್ ಈಸ್ ಜೀವಾಮೃತ. ಇಲ್ಲಿ ನಾನು ಬರೆದಿನಲ್ಲ ಜೀವಾಮೃತ ಅಂತ, ಇದು ಮೊದಲನೇ ಸ್ಟೆಪ್ ಸ್ನೇಹಿತರೆ, ಜೀವಾಮೃತ ಅಂತ. ಅ ನ್ಯಾಚುರಲ್ ಲಿಕ್ವಿಡ್ ಮೇಡ್ ಫ್ರಮ್ ಲೋಕಲ್ ಕೌ ಡಗ್, ಯೂರಿನ್, ಜರ್ಜಿ, ಫ್ಲೋರ್ ಆ್ಯಂಡ್ ಸಾಯಿಲ್. ಇದು ಜೀವಾಮೃತ ಅನ್ನೋದು ಎದರಿಂದ ಆಗಿರುತ್ತದೆ ಅಂದರೆ, ಇದೊಂದು ಲಿಕ್ವಿಡ್ ಸ್ನೇಹಿತರೆ. ಯಾವ ರೀತಿಯಾದ ಲಿಕ್ವಿಡ್ ಅಂದರೆ, ಇದು ಎದರಿಂದ ತಯಾರಾಗಿರುತ್ತದೆ ಅಂದರೆ ಕೌ ಡಗ್ ಅಂದರೆ ಆಕಳಿನ ಸಗಣಿ ಅಂತ ಹೇಳ್ತಾರಲ್ವ, ಅದು ಆಗಿರ್ಬೋದು. ಯೂರಿನ್ ಅಂದರೆ ಗೋಮೂತ್ರ ಆಗಿರ್ಬೋದು. ಹಿಂಡಿ, ಬೆಲ್ಲ ಮತ್ತು ಮಣ್ಣಿನಿಂದ ಒಟ್ಟಾಗಿ ದೇಶಿ ವಸ್ತುಗಳಿಂದ, ಗ್ರಾಮೀಣ ಭಾಗದ ವಸ್ತುಗಳಿಂದ ಬಳಸಿದ ಒಂದು ಲಿಕ್ವಿಡ್ ಅಂತ ನೀವು ತಿಳಿದುಕೊಳ್ಳಿ. ಅದಕ್ಕೆ ನಾವು ಜೀವಾಮೃತ ಅಂತ ಕೇಳ್ತಾರೆ. 1 ಮಾರ್ಕ್ಸ್ನಲ್ಲಿ ಜೀವಾಮೃತ ಎಂದರೇನು ಸಹ ಕೇಳಬಹುದು. ಅದಕ್ಕೆ ನೀವು ಈ ಆನ್ಸರನ್ನು ಬರೆಯಬೇಕಾಗುತ್ತದೆ. ಜೀವಾಮೃತ ಮೀನ್ಸ್ ದ ಫಸ್ಟ್ ಮೇನ್ ಸ್ಟೆಪ್ ಈಸ್ ಜೀವಾಮೃತ, ವಿಚ್ ಮೀನ್ಸ್ ಅಂತ ಹಾಕಿ ನ್ಯಾಚುರಲ್ ಇಲ್ಲಿಂದ ಬರೆಯಬೇಕು. ಅಥವಾ ಜೀವಾಮೃತ ಮೀನ್ಸ್ ಅಂತ ಹಾಕಿ ವೇಟ್ ಮಾಡಿ, ಅಥವಾ ಜೀವಾಮೃತ ಅಂತ ಹಾಕಿ ಇಲ್ಲಿಂದ ಇಲ್ಲಿಯವರೆಗೆ ಸಹ ಬರೆಯಬಹುದು. ಇನ್ನು ಜೀವಾಮೃತ ಇನ್ಕ್ರೀಸಸ್ ಗುಡ್ ಮೈಕ್ರೋಬ್ಸ್ ಆ್ಯಂಡ್ ಮೇಕ್ಸ್ ದ ಸಾಯಿಲ್ ಮೋರ್ ಫರ್ಟೈಲ್. ಅಂದರೆ ಜೀವಾಮೃತ ಅನ್ನೋದು ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚಿಸುತ್ತದೆ. ಅಂದರೆ ಇದು ಸೂಕ್ಷ್ಮ ಜೀವಿಗಳನ್ನು ಇನ್ಕ್ರೀಸ್ ಅಂದರೆ ಹೆಚ್ಚಿಸುತ್ತದೆ ಮತ್ತು ಮಣ್ಣು ಇನ್ನಷ್ಟು ಫಲವತ್ತತೆಯಿಂದ ಕೂಡಲು ಅದು ಸಹಕರಿಸುತ್ತದೆ, ಅಥವಾ ಮಣ್ಣಿನ ಗುಣಮಟ್ಟವನ್ನು ಸಹ ಅದು ಹೆಚ್ಚಿಸುತ್ತದೆ. ದ ಸೆಕೆಂಡ್ ಸ್ಟೆಪ್ ಈಸ್ ಬೀಜಾಮೃತ. The second step is Bijamruta, which is used to treat seeds before sowing to prevent diseases. ಅಂದರೆ ಎರಡನೇದು ಬೀಜಾಮೃತ ಸ್ಟೆಪ್ ಆಗಿದೆ. ಇದು ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ, ಈಗ ನಾವು ಬಿತ್ತನೆ ಮಾಡೋದಕ್ಕಿಂತ ಮೊದಲು ಬೀಜಗಳಿಗೆ ಕೊಡುವ ಒಂದು ಚಿಕಿತ್ಸೆ ಅಥವಾ ಒಂದು ರೀತಿಯಾದ ಉಪಚಾರ ಅಂತ ತಿಳಿದುಕೊಳ್ಳಿ ಸ್ನೇಹಿತರೆ. ಉಪಚಾರ ಅಂದರೆ ಇದು ಬೀಜಾಮೃತ ಅಂದರೆ ಏನು ಮಾಡ್ತಾರಂದರೆ, ಅದನ್ನು ಬೀಜವನ್ನು ಬಿತ್ತುವ ಮೊದಲು ಒಂದು ದ್ರಾವಣದಲ್ಲಿ ಎದುತ್ತಾರೆ ಸ್ನೇಹಿತರೆ. ಆ ದ್ರಾವಣಕ್ಕೇ ಬೀಜಾಮೃತ ಅಂತಾರೆ. ಇಷ್ಟು ಶಾರ್ಟಾಗಿ ಈಸಿಯಾಗಿ ತಿಳ್ಕೊಂಡ್ಬಿಡಿ ನೀವು, ಮತ್ತೇನಿಲ್ಲ ಬೀಜಾಮೃತ ಅಂದರೆ. ದ ಥರ್ಡ್ ಸ್ಟೆಪ್ ಈಸ್ ಆಚ್ಛಾದನ ಅಂದರೆ ಮಲ್ಚಿಂಗ್ ಅಂತ. ಕವರಿಂಗ್ ಸಾಯಿಲ್ ವಿತ್ ಸ್ಟ್ರೌ ಆರ್ ಲೇವ್ಸ್ ಟು ಕೀಪ್ ಮಸ್ಲರ್ ಆ್ಯಂಡ್ ಸ್ಟಾಪ್ ವೀಡ್ಸ್. ಅಂದರೆ ಮಲ್ಚಿಂಗ್ ಅಂದರೆ ಏನಂದರೆ, ಈ ಮಣ್ಣನ್ನು ಕವರ್ ಮಾಡಿಬಿಡೋದು ಸ್ನೇಹಿತರೆ. ಎದರಿಂದ ಕವರ್ ಮಾಡೋದು? ಸ್ಟ್ರಾವ್ ಆ್ಯಂಡ್ ಲೀವ್ಸ್ ಅಂದರೆ ಹುಲ್ಲು ಅಥವಾ ಈ ಎಲೆಗಳಿಂದ ಅದನ್ನು ಕವರ್ ಮಾಡೋದು. ಏಕೆಂದರೆ ಅದರ ಟೆಂಪ್ರೇಚರ್ ಒಂದು ಲೆವೆಲಿಗೆ, ಅಂದರೆ ಯಾವ ಬೆಳೆಯನ್ನು ಬೆಳೀತಾರೋ ಅದಕ್ಕೆ ತಕ್ಕಂತೆ ಇರಲು ಕವರ್ ಮಾಡೋದು ಸ್ನೇಹಿತರೆ. ಎಲೆ ಅಥವಾ ಹುಲ್ಲುಗಳಿಂದ ಅದನ್ನು ಕವರ್ ಮಾಡಿಬಿಡೋದು. ದ ಫೋರ್ತ್ ಪಿಲ್ಲರ್ ಇಸ್ ವಾಸಪ. ಫೋರ್ತ್ ಪಿಲ್ಲರ್ ಅಂದರೆ 4ನೇ ಸ್ಟೆಪ್ ವಾಸಪ ಅಂತ. ಪಿಲ್ಲರ್ ಅಂತ ನೋಡ್ಬೋದು ಅಥವಾ ಸ್ಟೆಪ್ ಅಂತ ಏನಂತ ಕರಿತೀರಿ ಸ್ನೇಹಿತರೆ, ಇವುಗಳನ್ನು ಜೀವಾಮೃತ, ಬೀಜಾಮೃತ, ಮಲ್ಚಿಂಗ್ ಮತ್ತು ಇದನ್ನು ವಾಸಪನ್ನು ಹೈಲೈಟ್ ಮಾಡಿ ಸ್ನೇಹಿತರೆ. ಈ ಅಂಥವುಗಳನ್ನು ಹೈಲೈಟ್ ಮಾಡಲೇಬೇಕಾಗುತ್ತದೆ ನೀವು. ವಿಚ್ ಪ್ರಮೋಟ್ಸ್ ಇಲ್ಲಿದೆ ಅಲ್ವಾ. ದ ಫೋರ್ತ್ ಪಿಲ್ಲರ್ ಈಸ್ ವಾಸಪ ವಿಚ್ ಪ್ರಮೋಟ್ಸ್ ಪ್ರಾಪರ್ ಮಾಯ್ಸ್ಚರ್ ಆ್ಯಂಡ್ ಏರ್ ಬ್ಯಾಲೆನ್ಸ್ ಇನ್ ದ ಸಾಯಿಲ್ ಇನ್ಸ್ಟೆಡ್ ಆಫ್ ಓವರ್ ಇರಿಗೇಷನ್. ಅಂದರೆ ಸ್ನೇಹಿತರೆ, ವಾಸಪ ಅಂದರೆ ಮಣ್ಣಿಗೆ ಎಷ್ಟು ಅಗತ್ಯ ಬರ್ತದೋ ಅಷ್ಟನ್ನು ಮಾತ್ರ ನೀಡಿ ಅದಕ್ಕೆ ಗಾಳಿ ಆಡಲು ಅವಕಾಶ ಬಿಡಿ ಅಂತ ಅವ್ರು ಹೇಳ್ತಾರೆ. ZBNFನ ಫಿಲಾಸಫಿ ಪ್ರಕಾರ ಅಗತ್ಯವಿರುವಷ್ಟು ಮಾತ್ರ ನೀರನ್ನು ನೀಡಿ ಅದಕ್ಕೆ ಗಾಳಿ ಆಡಲು ಅವಕಾಶ ನೀಡಿ ಅಂತ ಅವರು ಹೇಳ್ತಾರೆ. ZBNF ಆಲ್ಸೋ ಸಜೆಸ್ಟ್ಸ್ ಮಿಕ್ಸ್ಡ್ ಕ್ರಾಪ್ಸ್ ಆ್ಯಂಡ್ ಕ್ರಾಪ್ ರೊಟೇಷನ್ ಟು ರೆಡ್ಯೂಸ್ ಪೀಸ್ಟ್ಸ್ ಆ್ಯಂಡ್ ಇನ್ಕ್ರೀಸ್ ಇನ್ಕಮ್. ಅಂದರೆ ZBNFನ ಮತ್ತೇನು ಹೇಳ್ತಾರೆ ಅಂದರೆ, ಈಗ ಮಿಶ್ರ ಬೆಳೆಯನ್ನು ಬೆಳೆಯುತ್ತಾರೆ ಮತ್ತು ಕ್ರಾಪ್ನ ರೊಟೇಷನ್ ಅಂದರೆ ಈ ಬೆಳೆ ಆದ ನಂತರ ಈಗ
ಒಂದು ಬೆಳೆಯ ತೋಟ ಆದ ನಂತರ ಮತ್ತೊಂದು ಬೆಳೆಯ ತೋಟವನ್ನು ಬೆಳೆಸುವುದು ಸ್ನೇಹಿತರೆ. ಅಂದರೆ ಈಗ ಒಂದು ಬೆಳೆಯಿಂದ ಮಣ್ಣಿನಲ್ಲಿರುವ ಒಂದು ಅಂಶ ಕಡಿಮೆ ಆಗುತ್ತದೆ. ಮುಂದಿನ ಬೆಳೆಯನ್ನು ಯಾವ ಬೆಳೆ ಬೆಳಿಬೇಕಂದ್ರೆ ಕಳೆದು ಹೋದ ಅಂಶವನ್ನು ಹೆಚ್ಚಿಸುವಂಥ ಬೆಳೆಯನ್ನು ಬೆಳೆಯುವುದು ಸ್ನೇಹಿತರೆ. ಈ ರೀತಿಯಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾ ಹೋಗುವುದು, ಅಂದಾಗ ಅದರ ಕ್ವಾಲಿಟಿ ಉಳಿಯುತ್ತದೆ. ಅದನ್ನೇ ಹೇಳಿದ್ದಾರೆ ಅವರು. ಇದರಿಂದ ಇನ್ಕಮ್ ಸಹ ಇನ್ಕ್ರೀಸ್ ಆಗುತ್ತದೆ. ದ ಮೆಥಡ್ ರೆಡ್ಯೂಸ್ ಫಾರ್ಮಿಂಗ್ ಕಾಸ್ಟ್. ದಿಸ್ ಮೆಥಡ್ ರೆಡ್ಯೂಸ್ ಫಾರ್ಮಿಂಗ್ ಕಾಸ್ಟ್, ಇಂಪ್ರೂವ್ಸ್ ಸಾಯಿಲ್ ಹೆಲ್ತ್ ಆ್ಯಂಡ್ ಪ್ರೊಡಕ್ಟ್ಸ್ ಸೇಫರ್ ಫುಡ್. ಅಂದರೆ ಇದು ಫಾರ್ಮಿಂಗ್ನ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಮಣ್ಣಿನ ಗುಣಮಟ್ಟವನ್ನು ಸಹ ಹೆಚ್ಚಿಸುತ್ತದೆ ಮತ್ತು ವಸ್ತುಗಳು ಅಂದರೆ ಆಹಾರ ಸಹ ಉತ್ತಮವಾಗಿರಲು ಸಹಕರಿಸುತ್ತದೆ. ಇವನ್ ಧೂ ಇಟ್ ನೀಡ್ಸ್ ಸಮ್ ಟ್ರೈನಿಂಗ್ ಆ್ಯಂಡ್ ಟೈಮ್, ZBMF ಈಸ್ ಅ ಗುಡ್ ಫಾರ್ ಲಾಂಗ್ ಟರ್ಮ್ ಸಸ್ಟೈನೇಬಲ್ ಫಾರ್ಮಿಂಗ್. ಅಂದರೆ ಇದು ಈಗಲೂ ಸಹ ಸ್ವಲ್ಪ ಟ್ರೈನಿಂಗ್ನ ಮತ್ತು ಸಮಯ ಕೊಡುವುದರ ಅವಶ್ಯಕತೆ ಇದೆ ಹೇಳ್ತಾರೆ. ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ಲಾಂಗ್ ಟರ್ಮ್ ಭವಿಷ್ಯದ ಉತ್ತಮ ಕೃಷಿಗಾಗಿ ಇದು ಸಹಕಾರಿಯಾಗಿದೆ ಅಂತ ಅವರು ಹೇಳ್ತಾರೆ. ಸಾರಿ, ಇಲ್ಲಿ 14 ಮತ್ತೆ 14 ಅಂತ ಹಾಕಿದ್ದೀನಿ, ಅದು 15 ಅಂತ ಹಾಕಬೇಕು. ಇನ್ನು ಕನ್ಕ್ಲೂಷನನ್ನು 2 ಲೈನ್ ಇದೆ ಸ್ನೇಹಿತರೆ, ನೀವೇ ಓದಿಕೊಂಡು ಸಹ ಅರ್ಥ ಮಾಡಿಕೊಳ್ಳಬಹುದು ಎಷ್ಟು ಈಜಿಗಿದೆ. ಇದೇ ರೀತಿಯಾದ ಸರಳ ಸಮರಿಯ ವಿಡಿಯೋಗಳು ಬೇಕಾದರೆ ನಮ್ಮನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.